ಹಾಯ್ ನಮಸ್ಕಾರ. ವೆಲ್ಕಮ್ ಟು ಆರ್ ಪಿ ಕ್ರಿಯೇಷನ್. ಸೊ ಗೆಳೆಯರೇ, ಇವತ್ತಿನ ಬ್ಲಾಗರ್ನ ಹೇಗೆ ಕ್ರಿಯೇಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ವೆಬ್ಸೈಟ್ ಥರ ಕಾಣೋ ಒಂದು ಬ್ಲಾಗರ್ನ ಹೇಗೆ ಕ್ರಿಯೇಟ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾನೆ ಫಸ್ಟು. ಸೊ ಅದರಿಂದ ದುಡ್ಡನ್ನು ಅರ್ನ್ ಹೆಂಗೆ ಮಾಡ್ಬೋದು, ಅದನ್ನು ಹೇಗೆ ಮಾಡಿಫೈ ಮಾಡ್ಬೋದು ಥೀಮ್ನ, ಅದನ್ನೆಲ್ಲ ಡೀಟೇಲಾಗಿ ನಾನು ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಸೊ ಈಗ ಫಸ್ಟು ನಾವು ಬ್ಲಾಗರ್ನ ಹೇಗೆ ಕ್ರಿಯೇಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಬ್ರೌಸರ್ನಲ್ಲಿ ಥರ ಯಾವ್ದು ಬ್ರೌಸರ್ ಇಲ್ಲ ಅದು ಬ್ರೌಸರ್ ಹೋಗಿ ನೆಕ್ಸ್ಟು ನಂದು ಫಿಫ್ಟಿನ್ ಬ್ರೌಸರ್ ಯೂಸ್ ಮಾಡ್ತೀನಿ. ನೀವು ಕ್ರೋಮ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಅದೇ ಗೂಗಲಲ್ಲಿ ಸರ್ಚ್ ಮಾಡಬೇಕು blogger.com ಅಂತ. blogger.com ಸರ್ಚ್ ಮಾಡಿ. ಓಕೆ, ಫಸ್ಟ್ ಆಪ್ಷನ್ಸು blogger.com ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕ್ರಿಯೇಟ್ ಯುವರ್ ಬ್ಲಾಗ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಯುವರ್ ಬ್ಲಾಗ್ ಕ್ಲಿಕ್ ಮಾಡಿ. ನಿಮ್ಮದು ಗೂಗಲ್ ಅಕೌಂಟ್ ಯಾವುದು ಇದೆಯಲ್ಲ ಅದನ್ನು ಯಾವ್ದು ಬೇಕಾದ್ರೆ ಮಾಡ್ಕೋಬೇಕಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಓಕೆ, ಪಾಸ್ವರ್ಡ್ ಆಲ್ರೆಡಿ ನಾನು ಬಂದು ಮಾಡಿದ್ದೀನಿ. ನೀವು ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಹೊಡೆದ್ಬಿಡಿ. ಸೊ ಓಕೆ, ಇಲ್ಲಿ ಬ್ಲಾಗ್ ಲಿಸ್ಟು, ಕ್ರಿಯೇಟ್ ಯುವರ್ ನ್ಯೂ ಬ್ಲಾಗ್. ಸೊ ನಿಮಗೆ ಯಾವ ಥರ ನೀವು ಬ್ಲಾಗ್ ನೇಮ್ ಇಡಬೇಕಲ್ಲತ್ತೀರಿ, ವೆಬ್ಸೈಟ್ನಾಗ ನೇಮ್ ಇಡಬೇಕಲ್ಲತ್ತಿರಲ್ಲ ಅದನ್ನು ನೇಮ್ ಕೊಡಿ. ಯಾವ ಥರ ಯಾವುದಕ್ಕೆ ಸಂಬಂಧಪಟ್ಟಿದ್ದು ನೀವು ಪೋಸ್ಟ್ನ ಹಾಕ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದನ್ನು ನೇಮ್ ಕೊಡಿ. ನಾನು ಹೆಲ್ತ್ ಟಿಪ್ಸ್ ಅಂತ ಕೊಡ್ತಾ ಇದ್ದೀನಿ. ಹೆಲ್ತ್ ಟಿಪ್ಸ್. ಓಕೆ, ಅಡ್ರೆಸ್ಸು ನೀವು ಈಗ ಅಡ್ರೆಸ್ಸು ನಿಮ್ಮ ಸರ್ಚ್ ಅಡ್ರೆಸ್ಸು ಈಗ www.myrpworld.com ಹಿಂಗೆ ಒಂದು .com ಅಂತ ಈಗ ವೆಬ್ಸೈಟ್ ಇರುತ್ತಲ್ಲ. ಸೊ ಆ ಥರ ನೀವು ವೆಬ್ಸೈಟ್ ಯಾವ ಥರ ಇದು ಮಾಡ್ಬೇಕಾದ್ರೆ ಆ ಥರ ವೆಬ್ಸೈಟ್ ಕೊಡ್ಬೋದು. ಸೊ ನಾನು ಹೆಲ್ತ್ ಟಿಪ್ಸ್ ಅಂತ ಇಲ್ಲ. ಸೊ ಅಲ್ಲಿ ಓಕೆ ಅಲ್ಲಿ ನಾನು ಹೆಲ್ತ್, ಸೊ ಸ್ಪೇಸ್ ಕೊಡಬಾರ್ದು, ಟಿಪ್ಸ್ ಡಾಟ್ ಸಾರಿ ಸೊ ಓಕೆ, ಹೆಲ್ತ್ ಟಿಪ್ಸ್ ಬ್ಲಾಗ್ spot.com. ಸೊ ಇದು ಬ್ಲಾಗ್ ಸ್ಪಾಟ್ ಯಾಕಪ್ಪ ಅಂತಂದರೆ ಇದು ಥರ್ಡ್ ಪಾರ್ಟಿ ಆ್ಯಕ್ಸೆಸ್ ಅಂತ ಇರ್ತದೆ. ಯಾಕಂದರೆ ನಾವು ಒಂದು ಬ್ಲಾಗರ್ ಇದರ ಹಾರ್ಸಿಂದ ನಾವು ಒಂದು ಬ್ಲಾಗ್ ಸ್ಪಾಟ್ ನಾವು ಓಪನ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಸಲುವಾಗಿ ಅದನ್ನು ಥರ್ಡ್ ಪಾರ್ಟಿ ಆ್ಯಕ್ಸೆಸ್ ಸಲುವಾಗಿ ಅದನ್ನು ಬ್ಲಾಗ್ ಸ್ಪಾಟ್ ಅಂತ ಕೊಡ್ತಾರೆ. ನಮ್ಮದು ಕಸ್ಟಮ್ ಡೊಮೇನ್ ಆಗಲ್ಲ, ಅದು ಕಸ್ಟಮ್ ಡೊಮೇನ್ ನಾವು ಬೇಕಾದ್ರೆ ಆಮೇಲೆ ನಾವು ಚೇಂಜ್ ಮಾಡ್ಬೋದು. ಸೊ ಓಕೆ, ಇದು ಬ್ಲಾಗ್ ಸ್ಪಾಟ್ ಅಂತ ಈ ಥರ ಹಾಕಬೇಕು. ಫಸ್ಟ್ ನೀವು ನೇಮ್ ಕೊಡಬೇಕಾಗ್ತಿಲ್ಲ, ಅದನ್ನು ಹೆಲ್ತ್ ಟಿಪ್ಸ್ ಅಂತ ನೀವೇನೋ ಬೇಕಾದ್ರೆ ಕೊಟ್ಟರೆ ಆಮೇಲೆ ಡಾಟು ಮುಂದೆ ಇದು ಸೇಮ್ ಇಲ್ಲ, ಇದೇನಿಲ್ಲ ಸೇಮ್ ಕೊಡಬೇಕು. ಸೊ ಓಕೆ, ಸಾರಿ ದಿಸ್ ಬ್ಲಾಗ್ ಅಡ್ರೆಸ್ ಈಸ್ ನಾಟ್ ಅವೈಲೇಬಲ್ ಅಂತ ಇದೆ. ಸೊ ಅದರ ಸಲುವಾಗಿ ನಾನು ಅಲ್ಲಿ ನೋಡಬೇಕು, ಅಲ್ಲಿ ಹೆಲ್ತ್ ಓಕೆ, ದಿಸ್ ಬ್ಲಾಗ್ ಇಲ್ಲಿ ದಿಸ್ ಬ್ಲಾಗ್ ಅಡ್ರೆಸ್ ಈಸ್ ಅವೈಲೇಬಲ್ ಅಂತ ಇದೆ. ಸೊ ಓಕೆ, ನಾವು ಇಲ್ಲಿ ಥೀಮ್ ಅಂತ ಇದೆ. ನಿಮ್ಮ ಬ್ಲಾಗ್ ಯಾವ ಥರ ಕಾಣಿಸ್ಬೇಕಂತ ಅನ್ಕೊಂಡಿದ್ರೆ ಸೊ ಅದ್ರ ಸಲುವಾಗಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ನಾವಿಲ್ಲಿ ಸಿಂಪಲ್ ಅಂತ ಸೆಲೆಕ್ಟ್ ಮಾಡಬೇಕು. ಸಿಂಪಲ್ ಅಂತ ಆಮೇಲೆ ನಾವು ಕಸ್ಟಮೈಸ್ ಮಾಡ್ಬೋದು ಎಲ್ಲ ನೀವು ಯಾವ ಥರ ಬೇಕು. ಆಮೇಲೆ ನೀವು ಬೇರೆ ಥೀಮ್ನ ಟೆಂಪ್ಲೇಟ್ ಬೇರೆ ಕಡೆ ಡೌನ್ಲೋಡ್ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಅದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಟೈಮ್ ನಿಮ್ಗೆ ಹೆಂಗೆ ಮಾಡ್ಬೇಕಂತ. ಸೊ ಈಗ ನಾವು ಸಿಂಪಲನ್ನು ಸೆಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿ
ಕ್ರಿಯೇಟ್ ಬ್ಲಾಗ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಕ್ರಿಯೇಟಿಂಗ್ ಬ್ಲಾಗ್ ಅಂತ ಬರ್ತಾ ಇದೆ ಇಲ್ಲಿ. ಇಲ್ಲಿ ನೋಡಿ, ಹೆಲ್ತ್ ಟಿಪ್ಸ್ ಅಂತ ಹೇಳಿ ನಮ್ಮದು ಬ್ಲಾಗ್ ನೇಮ್ ಬಂತು. ಈ ಥರ ಇನ್ಸ್ಟ್ರಕ್ಷನ್ ಬರುತ್ತೆ, ಎಲ್ಲ ಹುಡುಕೊಳ್ಳಿ ಒಂಥರ ಅಂತಲ್ಲ. ಓಕೆ, ನಾವು ಓಕೆ ಇಷ್ಟ ಆಯಿತಾ. ಈ ಥರ ನಿಮ್ಮದು ಎಡಿಟಿಂಗ್ ಇದು ಬರುತ್ತೆ. ಆಮೇಲೆ ಇಲ್ಲಿ ನೀವು ಫಸ್ಟು ಇಷ್ಟ ಬಂತು, ಈ ಥರ ನಿಮ್ಮದು ಬ್ಲಾಗ್ನ ಅಲ್ಲಿ ವೆಬ್ಸೈಟ್ ಒಳಗೆ ನಿಮಗೆ ಹೆಂಗೆ ಬ್ಲಾಗ್ ಇದು ಕಾಣಿಸ್ತದೆ ಅಂತ ನೋಡ್ಬೇಕಂತಂದ್ರೆ ನ್ಯೂ ವೇವ್ ಬ್ಲಾಗ್ ಅಂತ ಕ್ಲಿಕ್ ಮಾಡಿ ಈ ಥರ ನಿಮ್ಮದು ಬ್ಲಾಗ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಯಾವ ಪೋಸ್ಟ್ ಹಾಕಿಲ್ಲ, ಸೊ ಅದರ ಸಲುವಾಗಿ ನೋ ಪೋಸ್ಟ್ ಅಂತ ಬರ್ತಾಯಿದೆ. ಈಗ ನಾನು ಪೋಸ್ಟ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನ್ಯೂ ಪೋಸ್ಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಓಕೆ, ಇಲ್ಲಿ ಪೋಸ್ಟ್ ಟೈಟಲ್ ಹಾಕ್ಬೋದು, ಇದು ಪೋಸ್ಟು. ಸೊ ಇಲ್ಲಿ HTML ಅಂತ ಹೇಳಿ ಬರೋದು, ನೀವು ಕಂಪೋಸ್ ಅಂತ ಹೇಳಿ ನೀವೇ ಟೈಪ್ ಮಾಡಬೇಕಂದ್ರೆ ಇಲ್ಲಿ HTML ಅಂದರೂ ನೀವು ಏನಪ್ಪ ನೀವು ಕೋಡಿಂಗ್ ಬರೀಬೇಕು. ಅದು ಕೋಡಿಂಗ್ ಕೆಲವರು ಬರುತ್ತೆ, ಕೆಲವರು ಬರಿಬೋದು. ಕೋಡಿಂಗ್ ಬರಲಿಲ್ಲ ಅಂದರೆ ಕಂಪೋಸ್ ಅಂದರೆ ನೀವು ಟೈಪಿಂಗ್ ಮಾಡ್ಬೋದು. ಸೊ ಇಷ್ಟು ನೀವು ಇಲ್ಲಿ ಬೋರ್ಡ್, ಇಲ್ಲಿ ನಿಮ್ಮದು ಟೆಕ್ಸ್ಟ್ ಸೈಜು, ಮತ್ತು ಇಲ್ಲಿ ಟೆಕ್ಸ್ಟ್ ಕಲರು, ಮತ್ತು ಅಂಡರ್ಲೈನು, ಮತ್ತು ನೀವು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಂತಂದರೆ ಈ ಥರ ಫೋಟೋ ಅಪ್ಲೋಡ್ ಮಾಡಬೇಕಂದ್ರೆ ಇವರ ಫೋನ್ ಈ ಥರ ಇಲ್ಲಿ ಫೋಟೋ ಬರ್ತವೆ, ನೀವು ಗೂಗಲಲ್ಲಿ ಸೇವ್ ಇದ್ದರೆ. ಆಮೇಲೆ ಈ ವಿಡಿಯೋ ಲಿಂಕು ಈ ಥರ ಎಲ್ಲ. ಆಮೇಲೆ ಇದು ಪೋಸ್ಟ್ನೇ ಹೇಗೆ ಹಾಕೋಬೇಕಂದ್ರೆ ನಾನು ಕಾಪಿ ಮಾಡ್ಕೊತೀನಿ ಒಂದು ಪೋಸ್ಟ್. ಇನ್ನೊಂದು ಮಾತು, ಈ ಬ್ಲಾಗರ್ನಲ್ಲಿ ನಾಳೆ ಕನ್ನಡ ಯೂಸ್ ಮಾಡ್ಬೋದು, ನೀವು ಕನ್ನಡ ಯೂಸ್ ಮಾಡ್ಬೇಕು. ಆದರೆ ನಾಳೆ ಒಂದಿನ ನೀವು ಆ್ಯಡ್ಸೆನ್ಸಕ್ಕೆ ನೀವು ದುಡ್ಡು ಅರ್ನ್ ಮಾಡ್ಬೇಕು ಅಂತಂದರೆ ಆ್ಯಡ್ಸೆನ್ಸಕ್ಕೆ ನೀವು ಕನ್ನಡ ಲ್ಯಾಂಗ್ವೇಜ್ ಅಲೌ ಇಲ್ಲ. ಸೊ ನೀವು ಕನ್ನಡ ಲ್ಯಾಂಗ್ವೇಜ್ ಇದ್ದರೆ ಅದು ನಿಮಗೆ ಆ್ಯಡ್ಸೆನ್ಸ್ ಅಪ್ರೂವಲ್ ಕೊಡೋಂಗಿಲ್ಲ. ಸೊ ಕನ್ನಡ ಲ್ಯಾಂಗ್ವೇಜ್ ಒಂದು ಬಿಟ್ಟು ನೀವು ಯಾವ್ದು ಲ್ಯಾಂಗ್ವೇಜ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಓಕೆ, ನಾನೀಗ ಒಂದು ಕನ್ನಡ ಒಂದು ಇದು ತೊಗೊಂಡಲ್ಲಿ ಕಾಪಿ ಮಾಡ್ತೀನಿ. ಓಕೆ, ನಾನು ಇಲ್ಲಿ ಅದು ಕಾಪಿ ಮಾಡಿದ್ದೇನೆ ಪೋಸ್ಟ್ನ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಆಯಿತು. ಓಕೆ, ಈ ಥರ ಇಲ್ಲಿ ನೀವು ಟೆಕ್ಸ್ಟ್ ಲಾರ್ಜೆಸ್ಟ್ ಮಾಡ್ಬೋದು, ಇಲ್ಲಿ ನೀವು ಬೋಲ್ಡ್ ಮಾಡ್ಬೋದು, ಇಲ್ಲಿ ಕಾಪಿ ಎಲ್ಲ ಹೇಳಿದ್ದೀನಿ. ಸೊ ಇಲ್ಲಿ ಟೈಟಲ್ ಏನಂತ ಕೊಡ್ರಿ. ಆದರೆ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ನಲ್ಲಿ ಮಾತ್ರ ಯೂಸ್ ಮಾಡಿ, ಕನ್ನಡ ಅಲೌ ಇಲ್ಲ. ಸೊ ನಾಳೆ ನೀವು ದೊಡ್ಡ ಮಾಡಬೇಕು ಸಲುವಾಗಿ ನೀವು ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ ಇದು ಕನ್ನಡ ಅಲೌ ಇಲ್ಲ. ಸೊ ನೀವು ಇಂಗ್ಲೀಷ್ನ ಅಥವಾ ಹಿಂದಿ ಯಾವ್ದು ಬೇಕಾದರೆ ಯೂಸ್ ಮಾಡ್ಬೋದು. ಸೊ ಆಮೇಲೆ ಇಲ್ಲಿ ಪಬ್ಲಿಷ್ ಅಂತ ಇದೆ, ಪಬ್ಲಿಷ್ ಮಾಡ್ಬೋದು. ಓಕೆ, ಡೈರೆಕ್ಟ್ ಇಲ್ಲಿ ಇಲ್ಲಿ ನಮ್ಮದು ಪೋಸ್ಟ್ ಬಂತು. ಆಮೇಲೆ ಕನ್ನಡಿಗ ಅಂತ ನಂದು ಚಾನಲ್ ಹೆಸರು, ಅದು ನನ್ನ ಅಕೌಂಟ್ ಹೆಸರು ಐಡಿದು. ಸೊ ಆಮೇಲೆ ಇಲ್ಲಿ ನಾವು ವೇವ್ ಬ್ಲಾಗ್ ಅಂತ ನಿಮ್ಮದು ಹೇಗೆ ಕಾಣಿಸ್ತದೆ ನಿಮ್ಮದು ಪೋಸ್ಟ್ ಅಂತ. ಓಕೆ, ಇಲ್ಲಿ ಇದು ಮೊಬೈಲ್ ಥೀಮ್. ಇದು ನಾವು ವೆಬ್ ವರ್ಷನಲ್ಲಿ ಕ್ಲಿಕ್ ಮಾಡ್ತೀನಿ. ಈ ಥರ ಕಂಪ್ಯೂಟ್ರಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಈ ಥರ ಬರುತ್ತೆ. ಈ ಥರ ಎಲ್ಲ ಇದು ನಿಮ್ಮ ಪೋಸ್ಟು. ಓಕೆ, ಇಲ್ಲಿ ಸೈಡು ನಿಮ್ಮದು ಅಬೌಟ್ ಮೀ ಅಥವಾ ಅಚ್ಚು ಏನಾದರೂ ನಿಮಗೆ ನೆಕ್ಸ್ಟ್ ಟೈಮ್ ತಿಳಿಸ್ಕೊಡ್ತೀನಿ. ಇದು ನಿಮ್ಮ ಹೆಸರು. ಓಕೆ, ಥ್ಯಾಂಕ್ ಯು. ಈ ಥರ ಫಸ್ಟ್ ನೀವು ಬ್ಲಾಗ್ನ ಕ್ರಿಯೇಟ್ ಮಾಡಿ, ಆಮೇಲೆ ದಿನಕ್ಕೆ ಒಂದೊಂದು ಒಮ್ಮೆ 10-12 ಪೋಸ್ಟ್ ಹಾಕಕ್ಕೆ ಹೋಗ್ಬೇಡ್ರಿ. ದಿನ ಒಂದೊಂದು 2 ಪೋಸ್ಟ್ ಹಾಕೋಕೆ ಬನ್ನಿ. ದುಡ್ಡು ಅರ್ನ್ ಮಾಡಬೇಕು, ಆ್ಯಡ್ಸೆನ್ಸ್ ಸಲುವಾಗಿ ಅಪ್ಲೈ ಮಾಡಬೇಕಂತಂದ್ರೆ ಮಿನಿಮಮ್ ಅಂದರೂ ಒಂದು 20 ಡೇಸ್ ಬೇಕು. ಯಾಕಂದ್ರಪ್ಪ ಅಂದ್ರೆ ದಿನಕ್ಕೆ ಒಂದೊಂದು ಪೋಸ್ಟ್ ಹಾಕೋದ್ರೂ ಒಂದು 15-20 ಪೋಸ್ಟ್ ಆಗಬೇಕು. ಆಮೇಲೆ ಅಪ್ಲೈ ಮಾಡಬೇಕು ಆ್ಯಡ್ಸೆನ್ಸ್ಗೆ. ಸೊ ಆ್ಯಂಡ್ ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋ ಮಾಡ್ತೀನಿ.
ಇದನ್ನು ಮಾಡಿಫೈ ಹೆಂಗೆ ಮಾಡಬೇಕು ನಿಮ್ಮ ಥೀಮ್ನ ಟೆಂಪ್ಲೇಟ್ಸ್ನ ಮತ್ತು ಶೇರ್ ಬಟನ್ಸ್ ಹೆಂಗೆ ಆ್ಯಡ್ ಮಾಡಬೇಕು